ಕೆನಡಾದಲ್ಲಿ ಹತ್ಯೆಗೀಡಾದಂಥ ಚಂದನ್ ಮನೆಗೆ ಗೃಹ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಪರಮೇಶ್ವರ್ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ರು. ತ್ಯಾಮಗೊಂಡ್ಲು ಗ್ರಾಮದಲ್ಲಿರುವಂಥ ಚಂದನ್ ನಿವಾಸ, ಹೋಮ್ ಮಿನಿಸ್ಟರ್ ಅವ್ರ ಮನೆ ಬಂದಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಯಾರು ಕೊಂದರು ಅಂತ ಗೊತ್ತಿಲ್ಲ, ಯಾಕೆ ಕೊಂದರು ಅಂತ ಗೊತ್ತಿಲ್ಲ. ಇದೇನು ಮೊದಲ ಘಟನೆ ಅಲ್ಲ ಇದು. ಈ ಹಿಂದೂ ಕೂಡ ಅಲ್ಲಿ ಹಲವಾರು ರೀತಿ ಘಟನೆಗಳಾಗಿದೆ ನೋಡಿ. ಪಾಪ ತಂದೆ ತಾಯಿಗಳು ಏನ್ ಮಾಡೋದು ಈಗ, ನಿರೀಕ್ಷಿತ ಇವೆಲ್ಲ ನಮಗೆ ಕೇಳಿ ಬರೋದಿಲ್ಲ. ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ಸರ್. ಹೋಮ್ ಮಿನಿಸ್ಟರ್ ಅವರಿಗೆ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದ್ರು. ಏನು ಮಾಡೋದು, ಇವೆಲ್ಲ ಹೇಳಿ ಕೇಳಿ ಬರಲ್ಲ, ಹಿಂಗೆ ಆಗೋಗ್ಬಿಡ್ತವೆ, ಸಮಾಧಾನ ಮಾಡ್ಕೊಳ್ಳಿ ಅನ್ನುವಂಥ ಮಾತು. ಏನೇ ಅಂದ್ರೂ ಹೆತ್ತ ಹೊಟ್ಟೆ ಉರಿಯುತ್ತೆ, ಹೆತ್ತ ಕರುಳು ನೋಡಿ. ಪುತ್ರ ಶೋಕಂ ನಿರಂತರಂ, ಸಾಯೋ ತನಕ ಅವ್ರು ಕೊರಗಬೇಕು. ಯಾಕಂದರೆ ಮಗ ಬೆಳೆದ, ಎತ್ತರಕ್ಕೆ ಬೆಳೆದ, ಎದೆ ಎತ್ತರಕ್ಕೆ ಬೆಳೆದ, ಓದ್ದ, ಎಲ್ಲೋ ಒಂದು ಕಡೆಗೆ ಬದುಕು ಕಟ್ಕೊಳ್ತಾನಪ್ಪ ಬೇರೆ ದೇಶಕ್ಕೆ ಹೋಗಿ ಅನ್ನೋದೊಂದು ಹೆಮ್ಮೆ ಸಂಗತಿ ಆಗಿರುತ್ತೆ. ಆದರೆ ಹಿಂಗೆ ಹೋಗಿ ಏನಾದರೂ ಎಡವಟ್ಟುಗಳಾಗ್ಬಿಟ್ರೆ ಯಾರು ಜವಾಬ್ದಾರಿ? ಕ್ಯಾಲಿಯೋಗ್ರಫಿ ಕಲ್ತ್ಕೊಂಡ್ಬಿಟ್ಟು ಹಾಸ್ಟೆಲಲ್ಲಿ ಯೂನಿಯನ್ ಏನಾದ್ರು ಆದರೆ